ಬರ ಇದೆ ಸರ್, ಇನ್ನೂ ಸಚಿವ ಸಂಪುಟ ಪೂರ್ಣ ಆಗಿಲ್ಲ. ಈಗ ರಾಜಕಾರಣ ಬಗ್ಗೆ ನಾವು ಮಾತಾಡಬರೋದಿಲ್ಲ. ಆದರೆ ಇಂಥ ಪರಿಸ್ಥಿತಿಯಲ್ಲಿ ತಕ್ಷಣ ಮಂತ್ರಿಮಂಡಲ ಮಾಡಿ ಮಂತ್ರಿಗಳನ್ನ ಡೆಪ್ಯೂಟ್ ಮಾಡಿ ರಾಜ್ಯದ ಜಿಲ್ಲೆಗೆ ಒಬ್ಬೊಬ್ಬನ ಡೆಪ್ಯೂಟ್ ಮಾಡಿ ಎಲ್ಲೆಲ್ಲಿ ಮಳೆ ಆಗಿಲ್ಲ, ಎಲ್ಲೆಲ್ಲಿ ಬರ ಐತೆ ಅವರೆಲ್ಲ ಇಮಿಡಿಯೇಟ್ಲಿ ಕಾಳಜಿ ತಗೋಬೇಕಾದ ಸರ್ಕಾರ ಕರ್ತವ್ಯ. ತಕ್ಷಣ ಮಾಡ್ಬೇಕಂತೇಳಿ ನಾನು ಸಹಿತ ಒತ್ತಾಯವನ್ನು ಮಾಡಿದ್ದೀನಿ, ಈಗೂ ಮಾಡ್ತೀನಿ. ಸರ್, ಈಗ ಮಹಿಳಾ ವಿಮೆ ಹೆಸರಿಗೆ ಮಾತ್ರ ಆಗಿದೆ. ಮಹಿಳಾ ಸಬಲೀಕರಣಕ್ಕೆ ಆರ್ಥಿಕ ಶಕ್ತಿ ಇಲ್ಲ. ಎಲ್ಲರೂ ಬರ್ತಾರೆ, ಒಂದು ಘಟಿಕೋತ್ಸವ ಮಾಡ್ತಾರೆ, ಹೋಗ್ತಾರೆ. ಅನುದಾನ ಕೊಡ್ತಾ ಇಲ್ಲ. ಈ ಸರಿ ಏನಾದ್ರು ನೀವು ಅನುದಾನಕ್ಕೆ ಈಗ ನಾನು ಅನುದಾನ ಕೊಡೋಕೆ ಬರೋಂಗಿಲ್ಲ. ಕಾನ್ಸ್ಟಿಟ್ಯೂನ್ಸಿನ ಅಂದಲ್ಲ ಇದು. ಈ ಜಿಲ್ಲೆ ನಾನು ಬಿಜಾಪುರ ಜಿಲ್ಲೆ ನಾನು ಬಟ್ ಕೊಡೋಕೆ ಬರೋದಿಲ್ಲ. ಬಟ್ ಕೊಡಿಸ್ತೀನಿ ಬೇರೆಯವ್ರ ಕಡೆ. ಸರ್ಕಾರಕ್ಕೆ ನೀವು ಇದು ಮಾಡ್ಬೋದಲ್ಲ. ಸರ್ಕಾರ ಅದೇ ಹೇಳಿ ನಾನು ಮೇಡಮ್ಗೆ ಹೇಳಿ ಒಂದು ಪ್ರಪೋಸಲ್ ತೊಗೊಂಬರುತ್ತೀನಿ. ನಾನೇ ಮೀಟಿಂಗ್ ಕರಿತೀನಿ. ಫೈನಾನ್ಸ್ ಸೆಕ್ರೆಟ್ರಿನ ಮತ್ತು ಎಜುಕೇಷನ್ ಸೆಕ್ರೆಟ್ರಿನ ಕರೆದು ಮಾಡಿ ಒಟ್ಟು ಸ್ವಲ್ಪ ಆದರೂ ಏನಾದ್ರು ಮಾಡುವಂಥ ಜವಾಬ್ದಾರಿ ಮಾಡ್ತೀನಿ. ಸುಳ್ಳು ನಾನು ದೊಡ್ಡದಾಗಿ ಭಾಷಣ ಮಾಡೋದಿಲ್ಲ. ಬಟ್ ಮೇಡಮ್ಗೆ ಹೇಳಿ ನಾನು ವಿ ಸಿ ಅವ್ರಿಗೆ ತೊಗೊಂಬರಲಿ, ಖಂಡಿತವಾಗಿ ನಾನು ಮಾಡಿ ಕೊಡ್ತಾ ಅಂತ ಕೆಲಸ ಮಾಡಿ ಆಫ್ಟರ್ ದಿ ಸೆಷನ್. ಸಭಾಪತಿ ಸ್ಥಾನದ ವಿಚಾರವಾಗಿ ಆಡಳಿತ ಪಕ್ಷದವ್ರನ್ನ ಕೂಡಿಸ್ಬೇಕು ಅಂತ ಅವರು ಇದು ಮಾಡ್ತಾರೆ. ಅವರು ಕುಡಿದಲ್ಲಿ ಯಾರು ಬೇಡ ಅಂತಾರೆ. ಸಿಎಂ ಒತ್ತಡ ಆಗ್ತಾ ಇದ್ದಾರೆ ನಿಮ್ಮ ಮೇಲೆ. ಹಾಸ್ಪಿಟಲ್ನಾಗಿದ್ದರು ಕರೆ ಮಾಡಿ ಇಲ್ಲಿವರೆಗೆ 1956ರಿಂದ ಇಲ್ಲಿವರೆಗೆ ಒಬ್ಬ ಸಭಾಪತಿ ಮೇಲೆ ಅವಿಶ್ವಾಸ ನಿರ್ಣಯ ಮಂಡಿಸಿಲ್ಲ. ಸಭಾಪತಿಗಳು ತಮ್ಮ ಪೂರ್ಣವಾದಂಥ ಪೀರಿಯಡನ್ನು ಮುಗಿಸ್ಯಾರ. ಇವರೇನೋ ಹೊಸ ತೆಗೆದಾರೆ ಇವರು. ಅದು ಪ್ರಜಾಪ್ರಭುತ್ವದಲ್ಲಿ ಇವೆಲ್ಲ ನೋಡಿ. 1900 ಸುಬ್ರಹ್ಮಣ್ಯ 56ರಿಂದ ಇಲ್ಲಿವರೆಗೆ ಎಲ್ಲರೂ ಸಭಾಪತಿಗಳು ತಮ್ಮ ಪೀರಿಯಡ್ ಮುಗಿಸ್ಯಾರ. ಒಬ್ಬರು ನೋಡಿ, ಒಬ್ಬರನ್ನೂ ಏನು ಮಾಡಲ್ಲ, ಎಲ್ಲರೂ ಮುಗಿಸ್ಯಾರ. ಅಲ್ಲಿ ಕಾಂಗ್ರೆಸ್ ಅದಾರ, ಬಿ ಜೆ ಪಿ ಅದಾರಲ್ಲ. ಇವರೇನು ಅದನ್ನೇ ಅವ್ರಿಗೆ ಅಕಾಮಿಡೇಟ್ ಮಾಡಬೇಕತ್ತು. ಅಕಾಮಿಡೇಟ್ ಮಾಡ್ಬೇಕಾದ್ರೆ ಮತ್ತು ಎಲ್ಲ 226 ಮಂದಿನೂ ಮಂತ್ರಿ ಮಾಡಬೇಕಾಗಿತ್ತಲ್ಲ. 75 ಮಂದಿ ಒಳಗೆ ಕಾಂಗ್ರೆಸ್ದವ್ರು 40 ಮಂದಿ ಅದಾರ. 40 ಮಂದಿಗೆ ಮಾಡಬೇಕಲ್ಲ. ಅದಕ್ಕೆ ಸಭಾಪತಿ ಅದು ಇವತ್ತಿನವರೆಗೂ ಕರ್ನಾಟಕದ ಇತಿಹಾಸದಲ್ಲಿ ಸಭಾಪತಿ ಮೇಲೆ ಅವಿಶ್ವಾಸ ನಿರ್ಣಯ ತಂದು ಬದಲು ಮಾಡಿದಂಥ ಉದಾಹರಣೆಗಳಿಲ್ಲ. ಅದು ಇದು ಸಂವಿಧಾನದ ಹುದ್ದೆ. ಅಲ್ಲಿ ಹೋಗಿ ಕೂತ್ಕೊಂಡವ್ರು ಯಾವುದೇ ಪಕ್ಷದವರಲ್ಲಿ ಆ ಪಕ್ಷದವರಿದ್ದರೂ ಸಹಿತ ಅಲ್ಲಿ ಸಂವಿಧಾನ ಪ್ರಕಾರ ನಡಿಬೇಕಾಗತ್ತೆ. ಯಾರು ಸಭಾಪತಿ ಇದ್ದೀನೋ ಅವರಿದ್ದಂದ್ರೆ ಅವ್ರ ಪರವಾಗಿ ಮಾಡ್ಬೇಕಂತೇಳಿ ಅವ್ರನ್ನ ಮಾಡೋಕ್ಕಾಗತ್ತೆ ಅನ್ನೋದು ಆಗೋದಿಲ್ಲ. ಅಲ್ಲಿದ್ದವ್ರು ಪಕ್ಷಾತೀತವಾಗಿರಬೇಕು. ಮತ್ತು ನಾನು ಇಡೀ ಭಾರತ ದೇಶದಲ್ಲಿನ ಅತ್ಯಂತ ಸೀನಿಯರ್ ಮುಖ್ಯ 48 ವರ್ಷ ಸುದೀರ್ಘವಾದಂಥ ನನ್ನವರು ಚೇಂಜ್ ಮಾಡ್ತಾರಂದ್ರೆ ಬಹುಮತ ಐತಿ ಅಂತಂದ್ರೆ ಏನು ಮಾಡ್ತಾರೆ ಮಾಡಲಿ. ನಾನು ಅದ್ರ ಬಗ್ಗೆ ವಿಚಾರ ಮಾಡಿದ್ರೆ ನೋಡ್ತೀನಿ. ಸಿಚುವೇಶನ್ ಮೇಲೆ ನಾನು ತೀರ್ಮಾನ ಮಾಡ್ತೀನಿ. ಒತ್ತಡ ಹಾಕೋದು ಸರಿಯಲ್ಲ ಅಂತ ಹೇಳ್ತೀನಿ. ಅವ್ರು ಒತ್ತಡ ಹಾಕ್ತಾರೋ ಸರಿಯಲ್ಲ ಅಂತೀರಿ. ಒತ್ತಡ ಹಾಕೋದಲ್ಲ, ಯಾವಾಗಾದರೂ ಸಂವಿಧಾನ ಪೀಠದಲ್ಲಿದ್ದಂಥವ್ರನ್ನ ತೆಗೆಯುವಂಥದ್ದು ಅಥವಾ ಅವಿಶ್ವಾಸ ನಿರ್ಣಯ ಎದಕ್ಕೆ ಮಂಡಿಸ್ತೀರಿ? ಕಾರಣ ಬೇಕು. ಒಂದು ಭ್ರಷ್ಟಾಚಾರ ಮಾಡಿರಬೇಕು, ಪಕ್ಷಪಾತ ಮಾಡಿರಬೇಕು, ಏನಾರಾಗಿರ್ಬೇಕು, ಕಾರಣ ಬೇಕಪ್ಪ. ನಿಮ್ಮಣ್ಣ ಏನಂದ್ರೆ ನಿಮ್ಮ ಮೇಲೆ ನಮ್ಗೆ ವಿಶ್ವಾಸ ಇಲ್ಲ, ನಿಮ್ಮ ಮೇಲೆ ನಿಮ್ಮ ವಿರುದ್ಧ ಅವಿಶ್ವಾಸ ಮಂಡನೆ ಮಾಡ್ತೀವಿ. ಏನಂತ ಮಾಡ್ತೀರಿ ನನ್ನ ಮೇಲೆ? ನಾ ಏನೇನು ಮಾಡಲಿಲ್ಲ ಇವತ್ತಿನವರೆಗೂ. ಮಾಡ್ತಾರೆ, ನೋಡೋಣ ಸಿಚುವೇಶನ್ ಏನು ಬರ್ತದೆ ಅದ್ರ ಬಗ್ಗೆ ನೋಡಬೇಕಾಗ್ತದೆ. ಅವ್ರು ಕೆಲವರು ಸೀನಿಯರ್ ಹೇಳ್ತಾರೆ ಸರ್ ಬೇಡ